ನಮಸ್ಕಾರ. ನನ್ನೆಲ್ಲ ಮುದ್ದು ವೀಕ್ಷಕರಿಗೆ ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಚಂದ್ರಗ್ರಹಣದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಚಂದ್ರಗ್ರಹಣದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಶಾಸ್ತ್ರೋಕ್ತವಾಗಿ ಶಾಸ್ತ್ರದ ಪ್ರಕಾರ ಏನೆಲ್ಲ ತಿಳಿಸಲಾಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚಂದ್ರಗ್ರಹಣದ ಬಗ್ಗೆ ಶಾಸ್ತ್ರದ ಪ್ರಕಾರ ಹೋಗಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನೀವು ಈ ಚಂದ್ರಗ್ರಹಣ ಆಚರಣೆ ಮಾಡಿ ಮತ್ತು ಚಂದ್ರಗ್ರಹಣ ಆಚರಣೆ ಯಾವ ರಾಶಿಯ ಮೇಲೆ ಬಂದಿದೆ, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿಯ ದಾನ ಧರ್ಮ ಮಾಡಬೇಕು ಅನ್ನೋದನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ನೋಡೋಣ. ನಾನು ಕೂಡ ಸ್ವಲ್ಪ ಮಾಹಿತಿಯನ್ನು ಕೆಲವೊಂದಿಷ್ಟು ವಿಡಿಯೋದಲ್ಲಿ ನೋಡಿ ತಿಳಿದುಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಕ್ಯಾಲೆಂಡರು ಮತ್ತು ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇರೋದು. ಮಾರ್ಚ್ 3ನೇ ತಾರೀಕು ನಡೀತಕ್ಕಂಥ ಚಂದ್ರಗ್ರಹಣವನ್ನು ನಾವು ಶಾಸ್ತ್ರದ ಪ್ರಕಾರ ಗ್ರಸ್ತೋದಿತ ಖಗ್ರಾಸ ಚಂದ್ರಗ್ರಹಣ ಎಂದು ಕರಿತೀವಿ. ಇದು ನಮಗೆ ವಿಶ್ವಾವಸು ನಾಮ ಸಂವತ್ಸರ ಫಾಲ್ಗುಣ ಶುಕ್ಲ ಪೂರ್ಣಿಮಾ ದಿವಸ ಪೂರ್ವ ನಕ್ಷತ್ರದಲ್ಲಿ ಸಿಂಹ ರಾಶೋಗ್ರಸ್ತೋದಿತ ಮತ್ತು ಸಿಂಹ ರಾಶಿಯಲ್ಲಿ ಪೂರ್ವ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಆಗುತ್ತಿದೆ. ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದನ್ನು ನೋಡೋಣ. ಚಂದ್ರಗ್ರಹಣದ ಸ್ಪರ್ಶಕಾಲ 3:15 ಮಧ್ಯಾಹ್ನಕ್ಕೆ ಚಂದ್ರಗ್ರಹಣವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಚಂದ್ರಗ್ರಹಣ ಮುಕ್ತಾಯ ಸಾಯಂಕಾಲ 6:48 ಚಂದ್ರಗ್ರಹಣ ಮುಕ್ತಾಯವಾಗುತ್ತೆ. ಶಾಸ್ತ್ರದಲ್ಲಿ ಏನು ಹೇಳುತ್ತಾರಪ್ಪ ಅಂತ ಅಂದರೆ, ಹಗಲಿನಲ್ಲಿ ಚಂದ್ರಗ್ರಹಣ ಮತ್ತು ರಾತ್ರಿಯಲ್ಲಿ ಸೂರ್ಯಗ್ರಹಣದ ಆಚರಣೆಯನ್ನು ಮಾಡಬಾರ್ದು ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಯಾಕೆ ಮಾಡಬಾರ್ದು ಅಂತ ಅಂದರೆ, ಸೂರ್ಯ ಇರುವಾಗ ಚಂದ್ರನಿಗೆ ಯಾವುದೇ ರೀತಿಯಾದಂತಹ ಬಲ ಇರುವುದಿಲ್ಲ. ಆಮೇಲೆ ರಾತ್ರಿಯಲ್ಲಿ ಸೂರ್ಯನಿಗೆ ಬಲ ಇರುವುದಿಲ್ಲ. ಅದಕ್ಕಾಗಿ ನಾವು ಮಧ್ಯಾಹ್ನದ ಹೊತ್ತು ಚಂದ್ರಗ್ರಹಣ ಆಚರಣೆ ಮಾಡೋದ್ರಿಂದ ನಮಗೆ ಯಾವ ದೋಷ ಇರುವುದಿಲ್ಲ. ಇನ್ನು ಯಾವುದಕ್ಕೆ ಚಂದ್ರಗ್ರಹಣ ಆಚರಣೆ ಮಾಡಬೇಕು ಅಂತ ಅಂದರೆ, ಸೂರ್ಯ 6:48 ಮೋಕ್ಷ ಸಮಯದಲ್ಲಿ ಇರುವುದರಿಂದ ಕೇವಲ ನಮಗೆ ಯಾವಾಗ ಸೂರ್ಯ ಅಸ್ತ ಆಗ್ತಾನೋ ಅದರ ಮೇಲೆ ಲೆಕ್ಕ ಹಾಕಿ ಸೂರ್ಯ ಅಸ್ತ ಆದಮೇಲೆ ಎಷ್ಟು ಸಮಯ ಇರುತ್ತದೆ ಆ ಸಮಯದ ಆಧಾರದ ಮೇಲೆ ನಾವು ಚಂದ್ರಗ್ರಹಣವನ್ನು ಮಾಡ್ಬೋದು. ಅದಕ್ಕಾಗಿ ಈ ಚಂದ್ರಗ್ರಹಣವನ್ನು ನಾವು ಕೇವಲ 10 ನಿಮಿಷಗಳ ಕಾಲ ಆಚರಣೆ ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೂರ್ಯ ಅಸ್ತ ಆದ ಮೇಲಿರುವ ಸಮಯವನ್ನು ನೋಡಿಕೊಂಡು ಚಂದ್ರಗ್ರಹಣ ಮುಗಿದ ಮೇಲೆ ನಾವು ಸ್ನಾನವನ್ನು ಮಾಡಬೇಕು. ಆಮೇಲೆ ಚಂದ್ರಗ್ರಹಣ ಸ್ಪರ್ಶ ಮತ್ತು ಮುಕ್ತಾಯ ಆದಮೇಲೆ ಸ್ನಾನ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಸೂರ್ಯ ಅಸ್ತ ಆದಮೇಲೆ ಯಾವ ವಸ್ತುವನ್ನು ಮುಟ್ಟದೆ ನೀವು ಕುಳಿತುಕೊಂಡು ನೀವು ದೇವರ ಒಂದು ನಾಮಸ್ಮರಣೆ ಮಾಡೋರಿದ್ದರೆ ದೇವರ ನಾಮಸ್ಮರಣೆಯನ್ನು ಮಾಡ್ಬೋದು. ಇನ್ನು ವೇದ ಆಚರಣೆ ಇರುವುದಿಲ್ಲ. ಇದು ಈ ಥರ ಎಲ್ಲ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಗಟ್ಟಿಮುಟ್ಟಾಗಿರುವವರು 12:35 ಊಟ ಮಾಡಿ ಕುಳಿತುಕೊಂಡ್ಬಿಡಿ. ಆಮೇಲೆ ಚಿಕ್ಕ ಮಕ್ಕಳು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅವರಿಗೆ 1 ಗಂಟೆವರೆಗೂ ಊಟ ಮಾಡಿಸ್ಬಿಡ್ರಿ ಚಿಕ್ಕ ಮಕ್ಕಳಿಗೆ. ಗ್ರಹಣದ ಸಮಯದಲ್ಲಿ ನೀವು ಏನಾದರೂ ಶೌಚಕ್ಕೆ ಹೋಗುವುದು, ಆಮೇಲೆ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡುವುದಿದ್ರೆ ಮಾಡೋಕ್ಕೆ ಹೋಗಬೇಡ್ರಿ. ಕೇವಲ 10 ನಿಮಿಷಗಳು ಗ್ರಹಣ ಇರೋದ್ರಿಂದ ದಯವಿಟ್ಟು 10 ನಿಮಿಷಗಳ ಕಾಲ ಆದರೂ ನೀವು ಸ್ವಲ್ಪ ಗ್ರಹಣವನ್ನು ಪಾಲಿಸ್ರಿ, ಒಳ್ಳೆಯದಾಗತ್ತೆ. ಮತ್ತು ನೀವು 10 ನಿಮಿಷ ಇರೋದ್ರಿಂದ ಸ್ವಲ್ಪ ದೇವತಾರಾಧನೆಯನ್ನು ಕೂಡ ಮಾಡಿರಿ, ಒಳ್ಳೆಯದಾಗ್ಬೋದು. ಇನ್ನು ಯಾವ ರಾಶಿಗೆ ದೋಷ ಇದೆ ಅಂತ ನೋಡೋದಕ್ಕೆ ಹೋದ್ರೆ ಸಿಂಹರಾಶಿಗೆ ಮಾತ್ರ ದೋಷ, ಬೇರೆ ಯಾವ ರಾಶಿಗೂ ಕೂಡ ದೋಷವಿರುವುದಿಲ್ಲ. ಸಿಂಹರಾಶಿಯವರು ದಾನ ಧರ್ಮ ಮಾಡಬೇಕು. ಇದನ್ನು ಪಂಚಾಂಗಕರ್ತರು ಸ್ಪಷ್ಟವಾಗಿ ಬರೆದಿದ್ದಾರೆ. ಇನ್ನು ಸೂರ್ಯನ ಸ್ವಂತ ಮನೆಯಾದಂತಹ ಸಿಂಹರಾಶಿಯಲ್ಲಿ ಈ ಚಂದ್ರಗ್ರಹಣ ಏರ್ಪಡುತ್ತಿದೆ. ಯಾವ ರಾಶಿಗೂ ಏನು ದೋಷವಿರುವುದಿಲ್ಲ. ಮತ್ತು ಸಿಂಹರಾಶಿಯವರು ದಾನವಾಗಿ ಬಿಳಿ ಬಟ್ಟೆಯನ್ನು ಬ್ರಾಹ್ಮಣರಿಗೆ ಕೊಡ್ಬೋದು. ಇಲ್ಲಪ್ಪ ಇನ್ನೂ ಸರಳವಾಗಿ ನಾವೇನಾದರೂ ಕೊಡ್ತೀವಿ ನಮ್ಮ ಮನೆಯಲ್ಲಿದ್ದದ್ದೇ ಅಂತ ಅಂದ್ರೆ, ನೀವು ಅಕ್ಕಿಯನ್ನು, ತುಪ್ಪವನ್ನು, ಮೊಸರನ್ನು ನೀವು ಯಾವುದೇ ನಿಮ್ಮ ಸಮೀಪ ಇರುವ ದೇವಸ್ಥಾನಕ್ಕೆ ಹೋಗಿ ದಾನವಾಗಿ ಕೊಡ್ರಿ, ತುಂಬ ಒಳ್ಳೆಯದಾಗತ್ತೆ. ಮತ್ತು ಆ ದಿನ ಹೋಳಿ ಹಬ್ಬ ಕೂಡ ಇದೆ. ಹೋಳಿ ಹಬ್ಬ ಇರುವುದರಿಂದ ನೀವು ಆರಾಮಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಬೋದು. ಯಾವುದೇ ರೀತಿಯಾದಂತಹ ಗ್ರಹಣದ ದೋಷ ಯಾವ ರಾಶಿಯವರೆಗೂ ಕೂಡ ಇರುವುದಿಲ್ಲ.
ಖಂಡಿತವಾಗಿ ಈ ಚಂದ್ರಗ್ರಹಣವನ್ನು 10 ನಿಮಿಷಗಳ ಕಾಲ ನೀವೆಲ್ಲರೂ ಆಚರಣೆಯನ್ನು ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಶುಭ ದಿನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.